ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು GR ಸ್ಮಾರ್ಟ್ ಟ್ಯುಟೋರಿಯಲ್ಸ್. ಇವತ್ತಿನ ಈ ವಿಡಿಯೋದಲ್ಲಿ GPSTRಗೆ ಸಂಬಂಧಿಸಿದಂತೆ 6ನೇ ಕ್ಲಾಸಿನ ಸಮಾಜ ವಿಜ್ಞಾನದ ಮೊದಲ ಘಟಕದ ಮೇಲೆ 30 MCQ ಪ್ರಶ್ನೋತ್ತರಗಳನ್ನು ನಾವು ಡಿಸ್ಕಸ್ ಮಾಡೋಣ. ಮೊದಲ ಪ್ರಶ್ನೆ, ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದನ್ನು ಏನೆಂದು ಕರೆಯುತ್ತಾರೆ? ಪ್ರಶ್ನೆಯಲ್ಲಿ ಆಪ್ಷನ್ಸು: ಆಪ್ಷನ್ ಎ ಕಲ್ಪನೆ, ಆಪ್ಷನ್ ಬಿ ಕತೆ, ಆಪ್ಷನ್ ಸಿ ಇತಿಹಾಸ, ಆಪ್ಷನ್ ಡಿ ಪುರಾಣ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಇತಿಹಾಸ. ಹಾಗೆ ಎರಡನೆಯ ಪ್ರಶ್ನೆ, ನಿಖರತೆ ಅಥವಾ ಸ್ಪಷ್ಟತೆ ಇಲ್ಲದಿದ್ದರೆ ಇತಿಹಾಸವು ಏನಾಗಿ ಮಾರ್ಪಡುತ್ತದೆ? ಆಪ್ಷನ್ಸು: ಆಪ್ಷನ್ ಎ ವಿಜ್ಞಾನ, ಆಪ್ಷನ್ ಬಿ ಕತೆ, ಆಪ್ಷನ್ ಸಿ ಸತ್ಯ, ಆಪ್ಷನ್ ಡಿ ಶಾಸನ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಕತೆ. ನಿಖರತೆ ಅಥವಾ ಸ್ಪಷ್ಟತೆ ಇಲ್ಲದೇ ಇದ್ದರೆ ಇತಿಹಾಸವು ಕಥೆಯಾಗಿ ಮಾರ್ಪಾಡುತ್ತದೆ. ಮುಂದಿನ ಪ್ರಶ್ನೆ, ಹೆರೋಡಟಸ್ ಯಾವ ದೇಶದವರು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಗಳನ್ನು ನೋಡಿದಾಗ ಆಪ್ಷನ್ ಎ ರೋಮ್, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಈಜಿಪ್ಟ್, ಆಪ್ಷನ್ ಡಿ ಗ್ರೀಸ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಗ್ರೀಸ್. ಮುಂದಿನ ಪ್ರಶ್ನೆ, ಇತಿಹಾಸಕಾರರು ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಏನನ್ನು ಬಳಸಿಕೊಳ್ಳುತ್ತಾರೆ? ಇಲ್ಲಿ ಆಪ್ಷನ್ಸ್ ನೋಡೋದಾದರೆ ಆಪ್ಷನ್ ಎ ಕಟ್ಟುಕತೆಗಳು, ಆಪ್ಷನ್ ಬಿ ಸಾಕ್ಷ್ಯಾಧಾರಗಳು, ಆಪ್ಷನ್ ಸಿ ಊಹೆಗಳು, ಆಪ್ಷನ್ ಡಿ ಕಾವ್ಯಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಸಾಕ್ಷ್ಯಾಧಾರಗಳು. ಇಲ್ಲಿ ಸಾಕ್ಷ್ಯಾಧಾರಗಳಲ್ಲಿ ನಾವು ಶಾಸನಗಳನ್ನು, ನಾಣ್ಯಗಳನ್ನು ಹಾಗೂ ಸ್ಮಾರಕಗಳನ್ನು ಉಪಯೋಗಿಸ್ತೀವಿ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಕ್ಷ್ಯಾಧಾರಗಳು. ಮುಂದಿನ ಪ್ರಶ್ನೆ, ಇತಿಹಾಸದ ಆಧಾರಗಳನ್ನು ಪ್ರಮುಖವಾಗಿ ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ? ಆಪ್ಷನ್ಸು: ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5. ಸರಿಯಾದ ಉತ್ತರ ಆಪ್ಷನ್ ಎ 2. ಆಪ್ಷನ್ ಎ 2 ಸರಿಯಾದ ಉತ್ತರ. ಇಲ್ಲಿ ಮೊದಲನೆಯದು ಸಾಹಿತ್ಯಿಕ ಆಧಾರಗಳು, ಎರಡನೆಯದು ಪುರಾತತ್ವ ಆಧಾರಗಳು. ಹಾಗಾಗಿ ಇತಿಹಾಸದ ಆಧಾರಗಳನ್ನು ನಾವು ಇಲ್ಲಿ ಪ್ರಮುಖವಾಗಿ 2 ವಿಧಗಳಾಗಿ ವಿಂಗಡಿಸುತ್ತೇವೆ. ಮುಂದಿನ ಪ್ರಶ್ನೆ, ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯಗಳು ಯಾವ ಆಧಾರದ ಪ್ರಕಾರಗಳಾಗಿವೆ? ಆಪ್ಷನ್ಸು: ಆಪ್ಷನ್ ಎ ಪುರಾತತ್ವ ಆಧಾರಗಳು, ಆಪ್ಷನ್ ಬಿ ಸಾಹಿತ್ಯ ಆಧಾರಗಳು, ಆಪ್ಷನ್ ಸಿ ಭೌತಿಕ ಆಧಾರಗಳು, ಆಪ್ಷನ್ ಡಿ ವಿದೇಶಿ ಆಧಾರಗಳು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಹಿತ್ಯ ಆಧಾರಗಳು. ಇವುಗಳಲ್ಲಿ ಲಿಖಿತ ಹಾಗೂ ಮೌಖಿಕ ಸಾಹಿತ್ಯಗಳು ಕೂಡ ಸೇರಿವೆ. ಹಾಗಾಗಿ ಇವುಗಳನ್ನು ಸಾಹಿತ್ಯದ ಆಧಾರಗಳೆಂದು ನಾವು ಪರಿಗಣಿಸಿದ್ದೇವೆ. ಹಾಗೆ ಮುಂದಿನ ಪ್ರಶ್ನೆ, ಲಿಖಿತ ಸಾಹಿತ್ಯವನ್ನು ಯಾವ 2 ಭಾಗಗಳಾಗಿ ವಿಂಗಡಿಸಲಾಗಿದೆ? ಆಪ್ಷನ್ಸ್: ಆಪ್ಷನ್ ಎ ದೇಶೀಯ ಮತ್ತು ವಿದೇಶಿ ಸಾಹಿತ್ಯ, ವೈದಿಕ ಮತ್ತು ಜೈನ ಸಾಹಿತ್ಯ, ಲಿಖಿತ ಮತ್ತು ಮೌಖಿಕ ಸಾಹಿತ್ಯ, ಪುರಾಣ ಮತ್ತು ಇತಿಹಾಸ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದೇಶೀಯ ಮತ್ತು ವಿದೇಶಿ ಸಾಹಿತ್ಯ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಜನಪದ ಗೀತೆ, ಕತೆ, ಲಾವಣಿ, ಐತಿಹ್ಯಗಳು ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸೇರುತ್ತವೆ? ಆಪ್ಷನ್ಸ್ ನೋಡೋದಾದರೆ ಆಪ್ಷನ್ ಎ ಲಿಖಿತ ಸಾಹಿತ್ಯ, ಆಪ್ಷನ್ ಬಿ ವಿದೇಶಿ ಸಾಹಿತ್ಯ, ಆಪ್ಷನ್ ಸಿ ಮೌಖಿಕ ಸಾಹಿತ್ಯ, ಆಪ್ಷನ್ ಡಿ ದೇಶೀಯ ಸಾಹಿತ್ಯ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಮೌಖಿಕ ಸಾಹಿತ್ಯ. ಜನಪದ ಗೀತೆ ಆಗಲಿ, ಲಾವಣಿ ಆಗಲಿ ಮತ್ತು ಐತಿಹ್ಯಗಳು ಮೌಖಿಕ ಸಾಹಿತ್ಯದ ಪ್ರಕಾರಕ್ಕೆ ಸೇರಿವೆ. ಮುಂದಿನ ಪ್ರಶ್ನೆ, ಮೌಖಿಕ ಸಾಹಿತ್ಯವನ್ನು ಹೆಚ್ಚಾಗಿ ರಚಿಸಿದವರು ಯಾರು? ಆಪ್ಷನ್ ಎ ಅಕ್ಷರಸ್ಥರು, ಆಪ್ಷನ್ ಬಿ ಅನಕ್ಷರಸ್ಥರು, ಆಪ್ಷನ್ ಸಿ ವಿದೇಶಿ ಪ್ರವಾಸಿಗರು, ಆಪ್ಷನ್ ಡಿ ಇತಿಹಾಸಕಾರರು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಅನಕ್ಷರಸ್ಥರು. ಇವರು ಮೌಖಿಕ ಸಾಹಿತ್ಯವನ್ನು ಹೆಚ್ಚಾಗಿ ರಚಿಸಿದವರಲ್ಲಿ ಮೊದಲಿಗರು. ಹಾಗೆ ಮುಂದಿನ ಪ್ರಶ್ನೆ,
ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಸಾಹಿತ್ಯ ಆಧಾರ, ಪುರಾತತ್ವ ಆಧಾರ, ಮೌಖಿಕ ಆಧಾರ, ಕಲ್ಪನಾ ಆಧಾರ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಪುರಾತತ್ವ ಆಧಾರ. ಮುಂದಿನ ಪ್ರಶ್ನೆ, ಇತಿಹಾಸವನ್ನು ಹೇಗೆ ರಚಿಸಬೇಕೆಂದು ಮೊದಲ ಬಾರಿಗೆ ತೋರಿಸಿಕೊಟ್ಟವರು ಯಾರು? ಆಪ್ಷನ್ ಎ ಅಶೋಕ, ಆಪ್ಷನ್ ಬಿ ಹೆರೋಡಟಸ್, ಆಪ್ಷನ್ ಸಿ ಅಲೆಕ್ಸಾಂಡರ್, ಆಪ್ಷನ್ ಡಿ ಕೌಟಿಲ್ಯ. ಇಲ್ಲಿ ಸರಿಯಾದ ಉತ್ತರ ಹೆರೋಡಾಟಸ್, ಆಪ್ಷನ್ ಬಿ ಹೆರೋಡಾಟಸ್. ನಾವು ಹೆರೋಡಾಟಸ್ನ ಇತಿಹಾಸದ ಪಿತಾಮಹ ಅಂತಲೂ ಕೂಡ ಕರಿತೀವಿ. ಇವರು ಗ್ರೀಸ್ ದೇಶದವರು. ಹಾಗೆ ಮುಂದಿನ ಪ್ರಶ್ನೆ, ಭೂಮಿಯ ಒಳಗಡೆ ಹುದುಗಿ ಹೋಗಿರುವ ಅವಶೇಷಗಳನ್ನು ಹೊರತೆಗೆಯುವ ವೈಜ್ಞಾನಿಕ ಭೂ ಅಗೆತವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಉತ್ಖನನ, ಆಪ್ಷನ್ ಬಿ ಸಂಶೋಧನೆ, ಆಪ್ಷನ್ ಸಿ ಪ್ರವಾಸ, ಆಪ್ಷನ್ ಡಿ ಕೃಷಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಉತ್ಖನನ. ಉತ್ಖನನ ಅಂದರೆ ಭೂಮಿಯ ಒಳಗಡೆ ಹುದುಗಿ ಹೋಗಿರುವ ಅವಶೇಷಗಳನ್ನು ವೈಜ್ಞಾನಿಕವಾಗಿ ಹೊರತೆಗಿತಕ್ಕಂಥ ಒಂದು ಕೆಲಸಕ್ಕೆ ನಾವು ಉತ್ಖನನ ಅಂತ ಕರಿತೇವೆ. ಹಾಗೆ ಮುಂದಿನ ಪ್ರಶ್ನೆ, ಉತ್ಖನನ ಮಾಡುವಾಗ ಮಣ್ಣಿನ ಪದರಗಳನ್ನು ಸರಿಸಲು ಯಾವ ಉಪಕರಣಗಳನ್ನು ಬಳಸುತ್ತಾರೆ? ಆಪ್ಷನ್ ಎ ದೊಡ್ಡ JCB ಯಂತ್ರಗಳು, ಆಪ್ಷನ್ ಬಿ ಬ್ರಷ್, ಕರಣೆ, ಚಾಕು ಹಾಗೂ ಮರದ ದಬ್ಬಳ, ಆಪ್ಷನ್ ಸಿ ಕಬ್ಬಿಣದ ಸಲಿಕೆಗಳು, ಆಪ್ಷನ್ ಡಿ ಕೊಡಲಿ ಮತ್ತು ಬಾರಿಕೋಲು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಷ್, ಕರಣೆ, ಚಾಕು, ಮರದ ದಬ್ಬಳಗಳನ್ನು ನಾವು ಉತ್ಖನನ ಮಾಡುವಾಗ ಮಣ್ಣಿನ ಪದರಗಳನ್ನು ಸರಿಸಲು ಉಪಯೋಗಿಸುತ್ತೇವೆ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪುರಾತತ್ವ ಆಧಾರಗಳ ವ್ಯಾಪ್ತಿಗೆ ಬರುವುದಿಲ್ಲ? ಆಪ್ಷನ್ ಎ ಮಡಿಕೆ ಚೂರುಗಳು ಮತ್ತು ನಾಣ್ಯಗಳು, ಶಾಸನಗಳು ಮತ್ತು ಸ್ಮಾರಕಗಳು, ಆಪ್ಷನ್ ಸಿ ಜನಪದ ಲಾವಣಿಗಳು, ಆಪ್ಷನ್ ಡಿ ಮೂಳೆಗಳು ಮತ್ತು ಹರಳುಗಳು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಜಾನಪದ ಲಾವಣಿಗಳು. ಮುಂದಿನ ಪ್ರಶ್ನೆ, ಇತಿಹಾಸದಲ್ಲಿ ಕಾಲಗಣನೆಯನ್ನು ಒಂದು ಮಹತ್ವಪೂರ್ಣವಾದ ದಿನದಿಂದ ಆರಂಭಿಸುವುದಕ್ಕೆ ಏನೆನ್ನುತ್ತಾರೆ? ಆಪ್ಷನ್ ಎ ವರ್ಷ, ಆಪ್ಷನ್ ಬಿ ಯುಗ, ಆಪ್ಷನ್ ಸಿ ಶಕ ಶಕೆ, ಆಪ್ಷನ್ ಡಿ ತಿಂಗಳು. ಇಲ್ಲಿ ಸರಿಯಾದ ಉತ್ತರ ಸಿ ಶಕ. ಇತಿಹಾಸದಲ್ಲಿ ಕಾಲಗಣನೆಯನ್ನು ಒಂದು ಮಹತ್ವಪೂರ್ಣವಾದ ದಿನದಿಂದ ಆರಂಭಿಸುವುದಕ್ಕೆ ನಾವು ಶಕೆ ಅಥವಾ ಶಕ ಅಂತ ಕರಿತೀವಿ. ಹಾಗೆ ಮುಂದಿನ ಪ್ರಶ್ನೆ, ಇತಿಹಾಸದಲ್ಲಿ ಸ ಎಂದರೆ ಏನು? ಇಲ್ಲಿ ಆಪ್ಷನ್ ನೋಡೋದಾದ್ರೆ ಆಪ್ಷನ್ ಎ ಸಾಮಾನ್ಯ ಶಕೆಯ ಪೂರ್ವ, ಸಾಮಾನ್ಯ ಶಕ ವರ್ಷ, ಸರ್ಕಾರಿ ಶಕ ವರ್ಷ, ಸ್ವತಂತ್ರ ಶಕ ವರ್ಷ. ಇಲ್ಲಿ ಸರಿಯಾದ ಉತ್ತರ ಸಾಮಾನ್ಯ ಶಕ ವರ್ಷಕ್ಕೆ ನಾವು ಸಾಶ ಎಂದು ಕರಿತೇವೆ. ಹಾಗೆ ಮುಂದಿನ ಪ್ರಶ್ನೆ, ಸಾಮಾನ್ಯ ಶಕ ಅಥವಾ ಸಾಶ ಯಾರ ಬದುಕಿನ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗುತ್ತದೆ? ಇಲ್ಲಿ ಆಪ್ಷನ್ ನೋಡೋದಾದರೆ ಆಪ್ಷನ್ ಎ ಗೌತಮ ಬುದ್ಧ, ಆಪ್ಷನ್ ಬಿ ಯೇಸು ಕ್ರಿಸ್ತ, ಆಪ್ಷನ್ ಸಿ ಮೊಹಮ್ಮದ್ ಪೈಗಂಬರ್, ಆಪ್ಷನ್ ಡಿ ಶಾಲಿವಾಹನ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಯೇಸು ಕ್ರಿಸ್ತ. ಯೇಸು ಕ್ರಿಸ್ತನ ಬದುಕಿನ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾದ ದಿನಗಳನ್ನು ನಾವು ಶ ಅಥವಾ ಸಾಮಾನ್ಯ ಶಕೆ ಅಂಥೇಳಿ ಕರಿತೀವಿ. ಹಾಗೆ ಮುಂದಿನ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯವು ಸಾಮಾನ್ಯ ಶಕ 1336ರಲ್ಲಿ ಸ್ಥಾಪನೆ ಆಯಿತು ಎಂದರೆ ಅದರ ಅರ್ಥವೇನು? ಇಲ್ಲಿ ಆಪ್ಷನ್ ಎ ಯೇಸುವಿನ ವರ್ಷದಿಂದ 1336 ವರ್ಷಗಳು ಮೊದಲು, ಯೇಸುವಿನ ವರ್ಷದಿಂದ 1336 ವರ್ಷಗಳು ಕಳೆದಿವೆ, ಬುದ್ಧನ ಜನನದಿಂದ 1336 ವರ್ಷಗಳು, ಹಾಗೂ ಕೊನೆಯ ಆಪ್ಷನ್ ಕೇವಲ ಒಂದು ಊಹೆ. ಇಲ್ಲಿ ಸರಿಯಾದ ಉತ್ತರ ನಾವು ನೋಡೋದಾದರೆ ಯೇಸುವಿನ ವರ್ಷದಿಂದ 1336 ವರ್ಷಗಳು ಕಳೆದಿವೆ ಅಂಥೇಳಿ ನಾವು ಇದನ್ನು ಅರ್ಥೈಸ್ಕೊಳ್ಬೇಕು. ಹಾಗೆ ಮುಂದಿನ ಪ್ರಶ್ನೆ, ಇತಿಹಾಸದಲ್ಲಿ ಒಂದು ಶತಮಾನ ಎಂದರೆ ಎಷ್ಟು? ಇಲ್ಲಿ ಸರಿಯಾದ ಆಪ್ಷನ್ಗಳನ್ನು ನಾವು ನೋಡೋದಾದರೆ ಆಪ್ಷನ್ ಎ 10 ವರ್ಷಗಳು, 50 ವರ್ಷಗಳು, 100 ವರ್ಷಗಳು ಹಾಗೂ 1000 ವರ್ಷಗಳು ನಮಗೆ ಶತಮಾನ ಅಂದರೆ ಇಲ್ಲಿ ಆಪ್ಷನ್ ಸಿ 100 ವರ್ಷಗಳಿಗೆ ನಾವು ಒಂದು ಶತಮಾನ ಅಂಥೇಳಿ ಕರಿತೀವಿ. ಹಾಗೆ ಕಾಲಾವಧಿಯ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ 10 ವರ್ಷಗಳಿಗೆ ನಾವು ದಶಕ ಅಂಥೇಳಿ ಕರಿತೀವಿ ಅಥವಾ ಡಿಕೇಡ್ ಅಂಥೇಳಿ ಕರಿತೀವಿ. ಹಾಗೆ 25 ವರ್ಷಗಳಿಗೆ ನಾವು ರಜತ ಮಹೋತ್ಸವ ಅಂಥೇಳಿ ಕರಿತೀವಿ ಅಥವಾ ಸಿಲ್ವರ್ ಜುಬ್ಲಿ ಅಂಥೇಳಿ ಕರಿತೀವಿ. ಹಾಗೆ 60 ವರ್ಷಗಳಿಗೆ ವಜ್ರ ಮಹೋತ್ಸವ ಅಂಥೇಳಿ ಕರಿತೀವಿ.
ಅಥವಾ ಡೈಮಂಡ್ ಜುಬ್ಲಿ ಅಂತೇಳಿ ಕರಿತೀವಿ. ಹಾಗೆ 100 ವರ್ಷಗಳಿಗೆ ಶತಮಾನ ಅಂತೇಳಿ ಕರಿತೀವಿ. ಹಾಗೆ ಮುಂದಿನ ಪ್ರಶ್ನೆ, ಇತಿಹಾಸದಲ್ಲಿ ಇಸವಿಗಳನ್ನು ಸೂಚಿಸುವ ಮುಖ್ಯ ಉದ್ದೇಶವೇನು? ಆಪ್ಷನ್ ಎ ಘಟನೆಗಳು ನಡೆದ ಕಾಲವನ್ನು ತಿಳಿಸುವುದು, ಕಂಠಪಾಠ ಮಾಡುವುದು, ಪರೀಕ್ಷೆಯಲ್ಲಿ ಅಂಕ ಗಳಿಸುವುದು ಹಾಗೂ ಕಥೆಗಳನ್ನು ಕಟ್ಟುವುದು. ಇಲ್ಲಿ ಸರಿಯಾದ ಆಪ್ಷನ್ ಎ ಘಟನೆಗಳು ನಡೆದ ಕಾಲಕ್ರಮವನ್ನು ನಾವು ತಿಳಿಯಲು ಇಸವಿಗಳನ್ನು ನಾವು ಬಳಸ್ತೀವಿ. ಮುಂದಿನ ಪ್ರಶ್ನೆ, ಅಕ್ಷರ ಜ್ಞಾನದ ಆಧಾರದ ಮೇಲೆ ಇತಿಹಾಸವನ್ನು ಎಷ್ಟು ಪ್ರಧಾನ ಕಾಲಗಳಾಗಿ ವರ್ಗೀಕರಿಸಲಾಗಿದೆ? ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5. ಸರಿಯಾದ ಉತ್ತರ ಆಪ್ಷನ್ ಬಿ 3. ಇಲ್ಲಿ 3 ಪ್ರಧಾನ ಕಾಲಗಳು ಯಾವುವು ಅಂದರೆ, ಮೊದಲನೇದಾಗಿ ಪೂರ್ವ ಹಳೆ ಶಿಲಾಯುಗ, ಎರಡನೆಯದು ಪೂರ್ವ ಇತಿಹಾಸ ಕಾಲ, ಮೂರು ಐತಿಹಾಸಿಕ ಕಾಲ. ಹಾಗಾಗಿ ಈ 3 ಕಾಲಗಳನ್ನು ನಾವು ಪ್ರಧಾನ ಕಾಲಗಳನ್ನಾಗಿ ಅಕ್ಷರ ಜ್ಞಾನದ ಆಧಾರದ ಮೇಲೆ ಇತಿಹಾಸವನ್ನು ತಿಳಿಯಲು ಬಳಸ್ತೀವಿ. ಹಾಗೆ ಮುಂದಿನ ಪ್ರಶ್ನೆ, ಮಾನವರ ಇತಿಹಾಸದಲ್ಲಿ ಶೇಕಡ ಎಷ್ಟು ಭಾಗ ಪ್ರಾಗೈತಿಹಾಸಿಕ ಕಾಲಕ್ಕೆ ಸೇರಿದ್ದಾಗಿದೆ? ಆಪ್ಷನ್ ಎ ಶೇಕಡ 50, ಆಪ್ಷನ್ ಬಿ ಶೇಕಡ 75, ಆಪ್ಷನ್ ಸಿ ಶೇಕಡ 90, ಆಪ್ಷನ್ ಡಿ ಶೇಕಡ 99.9. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಶೇಕಡ 99.9. ಮುಂದಿನ ಪ್ರಶ್ನೆ, ಅಕ್ಷರಗಳ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಇತಿಹಾಸ ಕಾಲ, ಆಪ್ಷನ್ ಬಿ ಪ್ರಾಗೈತಿಹಾಸಿಕ ಕಾಲ, ಆಪ್ಷನ್ ಸಿ ಪೂರ್ವಭಾವಿ ಇತಿಹಾಸ ಕಾಲ, ಆಪ್ಷನ್ ಡಿ ಆಧುನಿಕ ಕಾಲ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಾಗೈತಿಹಾಸಿಕ ಕಾಲ. ಅಕ್ಷರಗಳ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ನಾವು ಪ್ರಾಗೈತಿಹಾಸಿಕ ಕಾಲವೆಂದು ಕರೆಯುತ್ತೇವೆ. ಹಾಗೆ ಮುಂದಿನ ಪ್ರಶ್ನೆ, ಅಕ್ಷರಗಳ ತಿಳುವಳಿಕೆ ಇದ್ದರೂ ಅವುಗಳನ್ನು ಇಂದು ಓದಲು ಸಾಧ್ಯವಾಗದ ಕಾಲಘಟ್ಟವನ್ನು ಏನೆನ್ನುತ್ತಾರೆ? ಆಪ್ಷನ್ ಎ ಪ್ರಾಗೈತಿಹಾಸ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ, ಇತಿಹಾಸ ಕಾಲ ಹಾಗೂ ಆಪ್ಷನ್ ಡಿ ಶಿಲಾಯುಗ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಪೂರ್ವಭಾವಿ ಇತಿಹಾಸ ಕಾಲ. ಮುಂದಿನ ಪ್ರಶ್ನೆ, ಪೂರ್ವಭಾವಿ ಇತಿಹಾಸ ಕಾಲಕ್ಕೆ ಪಠ್ಯಪುಸ್ತಕದಲ್ಲಿ ನೀಡಲಾದ ಉದಾಹರಣೆ ಯಾವುದು? ಆಪ್ಷನ್ ಎ ವಿಜಯನಗರ, ಆಪ್ಷನ್ ಬಿ ಮೌರ್ಯರ ಕಾಲ, ಆಪ್ಷನ್ ಸಿ ಹರಪ್ಪ ನಾಗರಿಕತೆಯ ಕಾಲ, ಆಪ್ಷನ್ ಡಿ ವೈದಿಕ ಕಾಲ. ಇಲ್ಲಿ ಸರಿಯಾದ ಆಪ್ಷನ್ ಸಿ ಹರಪ್ಪ ನಾಗರಿಕತೆಯ ಕಾಲವನ್ನು ಪೂರ್ವಭಾವಿ ಇತಿಹಾಸ ಕಾಲಕ್ಕೆ ನಾವು ಪಠ್ಯಪುಸ್ತಕದಲ್ಲಿ ನೀಡಲಾದ ಉದಾಹರಣೆಯನ್ನಾಗಿ ತೆಗೆದುಕೊಳ್ಳುತ್ತೇವೆ. ಹಾಗೆ ಮುಂದಿನ ಪ್ರಶ್ನೆ, ಅಕ್ಷರಗಳ ಪರಿಚಯವಿದ್ದು ಆ ಅಕ್ಷರಗಳನ್ನು ಇಂದು ಓದಲು ಸಾಧ್ಯವಿರುವ ಕಾಲವನ್ನು ಏನೆಂದು ಕರೆಯುತ್ತೇವೆ? ಆಪ್ಷನ್ಸ್ ನೋಡೋದಾದರೆ, ಆಪ್ಷನ್ ಎ ಪ್ರಾಗೈತಿಹಾಸಿಕ ಕಾಲ, ಶಿಲಾಯುಗ, ಆಪ್ಷನ್ ಸಿ ಇತಿಹಾಸ ಕಾಲ, ಆಪ್ಷನ್ ಡಿ ಪೂರ್ವಭಾವಿ ಇತಿಹಾಸ ಕಾಲ. ಸರಿಯಾದ ಉತ್ತರ ಆಪ್ಷನ್ ಸಿ ಇತಿಹಾಸ ಕಾಲ. ಮುಂದಿನ ಪ್ರಶ್ನೆ, ಆಧುನಿಕ ಮಾನವನ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲಿಗೆ ಎಲ್ಲಿ ಕಾಣಿಸಿಕೊಂಡರು? ಆಪ್ಷನ್ ಎ ಉತ್ತರ ಅಮೆರಿಕ, ಆಪ್ಷನ್ ಬಿ ಏಷ್ಯಾ, ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ, ಆಪ್ಷನ್ ಡಿ ಯುರೋಪ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ. ನಾವು ದಕ್ಷಿಣ ಆಫ್ರಿಕಾದಲ್ಲಿ ಆಧುನಿಕ ಮಾನವನ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಅಲ್ಲಿ ಮೊದಲಿಗೆ ಕಾಣಿಸಿಕೊಂಡರು. ಹಾಗೆ ಮುಂದಿನ ಪ್ರಶ್ನೆ, ಮಾನವರ ವಿಕಾಸವು ಸುಮಾರು ಎಷ್ಟು ವರ್ಷಗಳ ಹಿಂದೆ ಆಯಿತು ಎಂದು ಹೇಳಲಾಗಿದೆ? ಆಪ್ಷನ್ ಎ 5 ಲಕ್ಷ ವರ್ಷಗಳ ಹಿಂದೆ, 18 ಲಕ್ಷ ವರ್ಷಗಳ ಹಿಂದೆ, ಆಪ್ಷನ್ ಸಿ 10,000 ವರ್ಷಗಳ ಹಿಂದೆ, ಆಪ್ಷನ್ ಡಿ 1 ಕೋಟಿ ವರ್ಷಗಳ ಹಿಂದೆ. ಇಲ್ಲಿ ಸರಿಯಾದ ಉತ್ತರ 18 ಲಕ್ಷ ವರ್ಷಗಳ ಹಿಂದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಹಾಗೆ ಮುಂದಿನ ಪ್ರಶ್ನೆ, ಹಳೆ ಶಿಲಾಯುಗದ ಮಾನವರು ಎಲ್ಲಿ ವಾಸಿಸುತ್ತಾರೆ? ಆಪ್ಷನ್ ಎ ಇಟ್ಟಿಗೆಯ ಮನೆಗಳಲ್ಲಿ, ಆಪ್ಷನ್ ಬಿ ಗುಹೆಗಳಲ್ಲಿ ಮತ್ತು ಕಲ್ಲಾಸರೆಗಳಲ್ಲಿ, ಆಪ್ಷನ್ ಸಿ ಮರದ ಮೇಲಿನ ಮನೆಗಳಲ್ಲಿ, ಆಪ್ಷನ್ ಡಿ ಗುಡಿಸಲುಗಳಲ್ಲಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಗುಹೆಗಳಲ್ಲಿ ಮತ್ತು ಕಲ್ಲಾಸರೆಗಳಲ್ಲಿ ಹಳೆ ಶಿಲಾಯುಗದ ಮಾನವರು ವಾಸಿಸುವುದನ್ನು ನಾವು ನೋಡಿದ್ದೇವೆ. ಮುಂದಿನ ಪ್ರಶ್ನೆ, ಹಳೆ ಶಿಲಾಯುಗದ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಯಾವ ಕಲ್ಲಿನಿಂದ ತಯಾರಿಸುತ್ತಾರೆ? ಆಪ್ಷನ್ಸ್ಗಳನ್ನು ನೋಡಿದರೆ, ಆಪ್ಷನ್ ಎ ಬೆಣಚು ಕಲ್ಲು, ಆಪ್ಷನ್ ಬಿ ಅಮೃತಶಿಲೆ, ಆಪ್ಷನ್ ಸಿ ಗ್ರಾನೈಟ್, ಆಪ್ಷನ್ ಡಿ ಸುಣ್ಣದ ಕಲ್ಲು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಬೆಣಚು ಕಲ್ಲು.
ಈ ವಿಡಿಯೋದಲ್ಲಿ ನಾವು 30 ಪ್ರಶ್ನೆಗಳನ್ನು ಸಮಾಜ ವಿಜ್ಞಾನ ವಿಷಯದ ಮೊದಲನೇ ಅಧ್ಯಾಯದಿಂದ ತೆಗೆದುಕೊಂಡು ಡಿಸ್ಕಸ್ ಮಾಡಿದ್ವಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮುಂದುವರೆದ 30 ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡೋಣ. ಇನ್ನೂ ಯಾರು ನನ್ನ ಈ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.